ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರಮ್ಮ ಕೊಟ್ಟು ಕಡುವು ಮುಗ್ದದೆ. ಇಟ್ಟೊತ್ತಾಗ್ಲೇ ರಾಜಿ ಗಂಟು ಮುಟ್ಟೆ ಕಟ್ಟಿರ್ತಾರೆ. ನೋಡಮ್ಮ ರಾಜಿ, ರಾಜಿ, ಅಯ್ಯ ಇದೇನೇ ಇದು? ಗಡುವು ಮುಗಿದ್ರು ಗಡವಾಗಿ ಕೂತಿದ್ಯಾ? ಯಾಕೆ ಊರು ಬಿಟ್ಟು ಹೋಗ್ಲಿಲ್ವೇ? ನನ್ನ ಕೈಗೇನಾದ್ರೂ ಸಿಕ್ಕಿದ್ರೆ ನಿನ್ ತಲೆ ಹೊಡೆದಾಕ್ಬಿಡ್ತೀನಿ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೊತ್ತಂತೆ ತೆಗ್ದಾಕ್ಬಿಡವ ನನ್ನ ತಲೆ ಮೇಕೆ. ಆಗ್ಲೇ ಆ ಬಂಗಾರಮ್ಮನ ಕಡೆ ಅವ್ನು ಬಂದು ಧಮ್ಕಿ ಹಾಕಿ ಹೋಗಾಗಿದೆ. ನಾನು ಆನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಟೆನ್ಷನ್ ನನ್ಗೆ ಅಂತಂದ್ರೆ ಇವಳು ಬೇರೆ ಏನು ಮಾಡಂಗಿಲ್ಲ, ಖಾಲಿ ಮಾಡ್ಕೊಂಡು ಹೋಯ್ತಿರ್ಬೇಕಟ್ಟಯ್ಯ. ಯೋನ್ ನಂಜಮ್ಮ, ಉಳ್ಕೊಳಕ್ ಐಡಿಯಾ ಕೊಡು ಅಂತಂದ್ರೆ ನೀನು ಅವ್ರಂಗೆ ಮಾತಾಡ್ತೀಯಲ್ಲ. ಲೇ, ಬಂಗಾರಮ್ಮನ ಮಾತು ಅಂದ್ರೆ ಕಡ್ಡಿ ಮುರಿದಂಗೆ. ಅವಳ ಮಾತು ಮೀರಿದ್ರೆ ಮೂಳೆ ಮುರ್ಸ್ಕೋಬೇಕಾಯ್ತದೆ. ಅಲ್ಲ ನಂಜಮ್ಮ, ಸ್ನೇಹಿತೆಯಾಗಿ ನಿನ್ ಮನೇಲಿ ಹೊಸಿ ಜಾಗ ಕೊಡ್ತೀಯ ಅಂತ ಅನ್ಕೊಂಡ್ರೆ ಮೊದ್ಲು ತೊಲ್ಗೋನಂಗ್ ಮಾತಾಡ್ತಿದ್ಯಲ್ಲ. ಯಾಕೆ ಬಂದ್ಬಿಡು, ನಿನಗೆ ನನ್ನ ಮನೆಗೆ ಜಾಗ ಕೊಟ್ಟು ನನ್ನ ಮನೆಗೆ ನಾನೇ ಬೆಂಕಿ ಹಚ್ಕೊಂತೀರಿ. ಹೋಗಲೇ ಕೆಲಸ ನೋಡ್ಕೊಂಡು. ಮೊದಲೇ ಆ ಬಂಗಾರಮ್ಮಂಗೆ ನಾನು ಕಂಡ್ರಾಗಕ್ಕಿಲ್ಲ. ನೀನು ಸವಾಸ ಮಾಡಿದ್ದೀನಿ ಅಂತ ಗೊತ್ತಾಯ್ತು ಅಂತ ಇಟ್ಕೋ. ಆಮೇಲೆ ಅಟ್ಟಯ್ಯ ನನ್ನ ಮುಗಿಸ್ಬಿಡ್ತಾಳೆ. ಅಷ್ಟೇ, ಸ್ವಾರ್ಥಿಗಳು, ಎಲ್ಲ ಸ್ವಾರ್ಥಿಗಳೇ. ಉಂಡಾಗ ಜೊತೆಗಿದ್ದು ಕುಂಟು ಬೇಕಾದ್ರೆ ಕೈ ಕೊಟ್ಟು ಹೋಗ್ತಾರೆ. ನಿನ್ ಕೈ ಕೊಟ್ಬಿಟ್ಟು ನನ್ನ ಕೈಯೇ ಕಟ್ಟವಾಗ್ಬಿಟ್ರೆ ನಾನೇನ್ ಮಾಡ್ಲಿ? ನೀನ್ ಯೋನು ಮಾಡ್ಬೇಕಾಗಿಲ್ಲ ನಂಜಮ್ಮ. ಆ ಬಂಗಾರಮ್ಮ ಯೋನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನಂತೂ ಈ ಊರ್ ಬಿಟ್ಟು ಹೋಗಕ್ಕಿಲ್ಲ. ಅಯ್ಯ ಮೂದೇವಿ, ನೀವ್ ಹೋಗಕ್ಕಿಲ್ಲ ಅಂದ್ರೆ ನಿನ್ನ ಜೀವಂತವಾಗಿ ಸುಟ್ಟಾಕ್ಬಿಡ್ತಾಳೆ. ಸುಟ್ರು ಪರವಾಗಿಲ್ಲ ನಂಜಮ್ಮ, ನಾನ್ ಈ ಮನೆ ಬಿಟ್ಟು ಹೋಗಕ್ಕಿಲ್ಲ ಹೋಗಕ್ಕಿಲ್ಲ ಹೋಗಕ್ಕಿಲ್ಲ. ಹಂಗಾರೆ ಆ ಬಂಗಾರಮ್ಮನ ಎದುರಾಕೊಳ್ಳೋಷ್ಟು ಧೈರ್ಯ ಐತೆ ನಿನ್ಗೆ? ಧೈರ್ಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಊರ್ ಬಿಟ್ಟು ಹೋದ್ರೆ ಆ ನನ್ ಸೌತಿ ಮುಂದೆ ನನ್ ಸೋತಂಗ ಆಯ್ತದೆ. ಯಾವ್ದೇ ಕಾರಣಕ್ಕೂ ಈ ಊರ್ ಬಿಟ್ಟು ನಾನು ಹೋಗಕ್ಕಿಲ್ಲ. ಅಲ್ಲ ಕಣೆ ರಾಜಿ, ನಾ ಸೋಲಕ್ಕಿಲ್ಲ ಅಂತಿದ್ಯಲ್ಲ, ಏನ್ ಉಳ್ದೈತೆ ಅಂತ ನೀ ಗೆಲ್ಲೋ ಮಾತಾಡ್ತಿದ್ಯಾ? ಈಗಾಗ್ಲೇ ಬೇಕಾದಷ್ಟು ಸಲ ಪುಟ್ಟಕ್ಕನೆದ್ರು ಸೋತ ಆಗದೆ. ಕೆಲವು ಜಾತಕನೇ ಹಂಗೆ ಕಣೆ, ಗೆಲ್ಲೋ ಜಾತಕ. ಈ ಪುಟ್ಟಕ್ಕಂದು ಹಂಗೆ ಗೆಲ್ಲೋ ಜಾತಕ. ನೋಡು, ಅವಳು ಇಸಿಕ್ ಹೋಗಿ ಕೈ ಸುಟ್ಕೊಡೋದ್ರ ಬದಲು ಸುಮ್ಕೆ ಇದ್ದು ಬಿಡು. ಹಂಗಾರೆ ನೀನು ಆ ಬಂಗಾರಮ್ಮನ್ ವಿಷಯಕ್ಕೆ ಹೋಗೋದ್ ಬಿಟ್ಬಿಡ್ತೀಯಾ? ಅವ ನಾನೇ ನಿನ್ನಂಗೆ ಎಗರಾಡಕ್ಕಿಲ್ಲ, ಎಲ್ಲ ಇಸಿಕ್ಕು ಎಗರಾಡ್ತೀಯ. ನಾನು ಬಂಗಾರಮ್ಮನ ಇಸಿಕ್ ಹೋಗ್ಬೇಕು ಅಂದ್ರೆ ಸಮಯಕ್ಕೋಸ್ಕರ ನರಿ ಹಂಗೆ ಒಂಚಾಕ್ತೀನಿ. ಉಳ್ಕೊಳಕ್ ಉಪಾಯ ಕೊಡು ಅಂತಂದ್ರೆ ನೀನ್ ನನಗೆ ಬುದ್ಧಿವಾದ ಹೇಳ್ತೀಯಾ? ನಾ ಹೇಳ್ದಂಗೆ ಕೇಳ್ತೇನೆ. ಒಂದು 3 ತಿಂಗಳು ಊರು ಬಿಟ್ಟೆಲ್ಲಾರು ಹೊಂಟೋಗು. ಆಮೇಲೆ ಬಂದು ಬಂಗಾರಮ್ಮನ ಕೈ ಕಾಲು ಹಿಡಿದು ಅವ ನನ್ನ ಕ್ಷಮಿಸ್ಬಿಡು ಅಂತ ಹೇಳು. ಅಷ್ಟರಲ್ಲಿ ಅವಳಿಗೂ ಕೋಪ ಕಮ್ಮಿ ಆಗಿರ್ತದೆ, ನಿನಗೂ ಊರಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಾಳೆ. ನೋಡ್ ನಂಜಮ್ಮ, ನಾನ್ ಯಾವ್ದೇ ಕಾರಣಕ್ಕೂ ಈ ಊರ್ ಬಿಟ್ಟು ಹೋಗಕ್ಕೂ ಇಲ್ಲ. ಆ ನನ್ ಸೌತಿ ಮುಂದೆ ಸೋಲ್ ಒಪ್ಕೊಳಕ್ಕೂ ಇಲ್ಲ. ವಾ ಲೇ, ಊರು ಬಿಟ್ಟು ಹೋಗಕ್ಕಿಲ್ಲ ಅಂದ್ರೆ ಇಲ್ಲೇ ಸಮಾಧಿ ಆಗು. ನನಗೇನಾಗಬೇಕಾಗದೆ, ನಾನು ಬಿಟ್ಬಿಡು. ನಂಜಮ್ಮ, ಈ ನಿನ್ ಮನೆಯಾಳ ತಲೆಯಲ್ಲಿ ಬೇಜಾನ್ ಪ್ಲಾನ್ಗಳಿರ್ತದಲ್ಲ, ಏನಾದ್ರೂ ಹೊಸಿ ತಲೆ ಓಡಿಸು ಪ್ಲಾನ್ ಮಾಡು. ಮನೆ ಆಳ್ತಲೆ ನೀ ನನಗೆ ಹೇಳ್ತಿದ್ಯಾ? ಅಯ್ಯೋ, ನೀನ್ ಸವಾಸ ಮಾಡಿದಕ್ಕೆ ಕೈ ಕಾಲ್ ಜೊತೆಗೆ ತನ್ನ ತಲೆಗೂ ಕೆಲಸ ಕೊಡೋದಾಯ್ತು. ಏನ್ ಮಾಡ್ತು? ಹೆಂಗೇನೇನು ಮಾಡೋದ್ನೆಲ್ಲ ಮಾಡ್ಬಿಟ್ಟು ಸರಿ ಅತ್ತೆಗೆ ಯೋಚನೆ ಮಾಡು. ಏನು ಯಾಕೀಯ ಬಂಗಾರಮ್ಮ? ಪ್ಲಾನ್ ಬಂತಾ? ಓ ಸೀರೆ ಯೋಚನೆ ಮಾಡೋಕ್ಕೂ ಏನು ಕೊಡೋಕ್ಕಿಲ್ಲ ಅಂದ್ರೆ ನೀನು ಚೆನ್ನಾಗಿ ಪ್ಲಾನ್ ಮಾಡ್ತಿಲ್ಲ, ತಲೆ ಉಪಯೋಗಿಸು. ಕಾಲೊತ್ತು ಕಾರ್ಯ ಬಸಿ ಕತ್ತೆ ಕಾಲು ಹಿಡಿಬೇಕಲ್ಲ. ಏನೋ ಅಂದಂಗಾಯ್ತು. ಕಾಲು ಓದ್ತೀನಿ. ಮಿಸ್ಟರ್ ಗೋಪಾಲ್, ನಿಮ್ಮ ಲಕ್ ಸರಿ ಇಲ್ಲ. ನಾವು ಟ್ರೈ ಮಾಡಿದ್ವಿ, ಆದರೆ ಅವ್ವನೇ ಒಪ್ಲಿಲ್ವಲ್ಲ. ಸುಮಾ, ಅಪ್ಪ ಹೇಳೋದ್ರಾಗೂ ನ್ಯಾಯ ಐತೆ ಕಣವೇ. ಹೌದಕ್ಕ. ಜೀವನದಾಗೆ ಒಂದು ಕಿತ್ತ ತಪ್ಪು ಮಾಡಿದ್ರೆ ಅದು ಸಾಯೋಗಂಟ ನಮ್ಗೆ ಅಂಟ್ಕೊಂಡೇ ಇರ್ತದೆ ಅನ್ನೋದಕ್ಕೆ
ನಾನೇ ಉದಾರ. ನೀವು ಓವರಾಗಿ ಡ್ರಾಮಾ ಮಾಡಬೇಡಿ. ಇಲ್ಲ ಕಣಪ್ಪ, ದಿಟ್ಟವಾಗ್ಲೂ ಮನ್ಸಿಗೆ ನೋವಾಯ್ತೈತೆ. ಅವ್ವ ಯಾಕೆ ಬೇಡ ಅಂತಿದ್ದಾಳೆ ಅನ್ನೋದಕ್ಕೆ ನಂಗೆ ಕಾರಣ ಗೊತ್ತಾಯ್ತು. ಏನು ಕುಸೆ? ರಾಜಿ. ಅವ್ವ ಮತ್ತೆ ತಾಳಿ ಕಟ್ಟಿಸ್ಕೊಂಡ್ರೆ ಆ ರಾಜಿಗೆ ಎಲ್ಲಿ ಬೇಜಾರಾಗುತ್ತೆ ಅಂತ ಅವ್ವ ಇಲ್ಲ ಅಂದಿದ್ದಾಳೆ. ನಿಂಗೇನ್ ಅನ್ಸುತ್ತಕ್ಕ? ಇದ್ರೂ ಇರ್ಬೋದು ಗಣವೇ. ಅಲ್ಲಕ್ಕ, ಆ ರಾಜವ ನಮ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ, ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಅವ್ವ ಯೋಚನೆ ಮಾಡ್ತಿದ್ದಾರಾ? ಅವ್ವ ಹಂಗೆ ಅಲ್ವೇನವೇ, ಚಾಟಿ ತಗೊಂಡು ಹೊಡೆದ್ರೂ ಚಾಟಿಗೆಲ್ಲಿ ನೋವಾಯ್ತೈತೋ ಅಂತ ಯೋಚನೆ ಮಾಡ್ತಾಳೆ. ಮಿಸ್ಟರ್ ಗೋಪಾಲ್, ಆ ರಾಜವನ್ ಗುಡ್ಸಕ್ಕಾದ್ರೂ ನೀವು ನಮ್ಮ ಅವ್ವಂಗ್ ಮತ್ತೆ ತಾಳಿ ಕಟ್ಲೇಬೇಕು. ಆದ್ರೆ ಪುಟ್ಟಮ್ಮಿ ಒಪ್ತಿಲ್ವಲ್ಲ. ಒಪ್ಪಿಸ್ಬೇಕು. ನೀವು ಅವನ್ನ ಒಪ್ಸಕ್ಕೂ ಮುಂಚೆ ಆ ರಾಜಿನ ಒಪ್ಪಿಸ್ಬೇಕು. ಆ ರಾಜಿನೇ ಅವನ ಹತ್ರ ಬಂದು ಇದ್ರಲ್ಲಿ ನನ್ಗೇನು ಬೇಜಾರಿಲ್ಲ, ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಅವ್ವ ಒಪ್ಕೊಳ್ಳೋ ಚಾನ್ಸಸ್ ಇದೆ ಅನ್ಸುತ್ತೆ. ಗೋಪಾಲಪ್ಪ, ನೀವ್ ಆ ರಾಜವನ್ನ ಒಪ್ಸಿ. ಅಲ್ವಾ? ನೋಡಿ ಮಿಸ್ಟರ್ ಗೋಪಾಲ್, 2 ದೋಣಿ ಮೇಲೆ ಕಾಲಿಟ್ಟಿರೋದು ನಿಮ್ ತಪ್ಪು. ಈಗ ನೀವು 1 ದೋಣಿ ಮೇಲೆ ಆರಾಮಾಗಿ ಪ್ರಯಾಣ ಮಾಡ್ಬೇಕು ಅಂದ್ರೆ ಇನ್ನೊಂದು ದೋಣಿನ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಹೌದು ಗೋಪಾಲಪ್ಪ, ರಾಜವನ್ನ ಒಪ್ಸೋ ಜವಾಬ್ದಾರಿ ನಿಮ್ದೆ. ನೀವು ನಮ್ಮವ್ವನ್ ಬಿಟ್ಟು ಹೋಗಿರೋ ತಪ್ಪಕ್ಕೆ ಈಗ ರಾಜಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ದೆ ಬೇರೆ ದಾರಿನೇ ಇಲ್ಲ. ಆ ಕಿರಾತಿಗೆ ಇದಕ್ಕೆಲ್ಲ ಒಪ್ಪಕ್ಕಿಲ್ಲ ಕುಸೆ. ನಿಮಗೆ ಕಷ್ಟ ಆಯ್ತದೆ ಅಂದ್ರೆ ಹೋಗ್ಲಿ ಬಿಟ್ಬಿಡಿ ಅಪ್ಪಯ್ಯ. ಆ? ಇಲ್ಲ, ನಾನು ರಾಜಿ ತಾವು ಮಾತಾಡ್ತೇನೆ. ನಾನು ಪುಟ್ಟಮ್ಮಿ ಕುತ್ತಿಗೆಗೆ ತಾಳಿ ಕಟ್ಟಲೇಬೇಕು. ರಾಜಿನ ಒಪ್ಸಿ ಕಲ್ಯಾಣೋತ್ಸವದಲ್ಲಿ ನನ್ನ ಆಸೆ ಈಡೇರಿಸ್ಕೊತೀನಿ. ನೋಡೋಣ ನಿಮ್ ಸಾಮರ್ಥ್ಯ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಿಮ್ಮಿಂದ ಇದು ಖಂಡಿತ ಆಗತ್ತೆ ಗೋಪಾಲಪ್ಪ, ಚಿಂತೆ ಮಾಡಬೇಡಿ. ಆಲ್ ದ ಬೆಸ್ಟ್. ಹೆಂಗಪ್ಪ ರಾಜಿನ ಒಪ್ಸೋದು? ನೀನು ಕಾರ್ದೆ ಅಂತ ಇಲ್ಲಿ ಗಂಟ ಬಂದೀನಿ. ನನಗಂತೂ ಅಕ್ಕನ ಮುಖ ನೋಡೋಕ್ಕೆ ಇಷ್ಟ ಇಲ್ಲ. ನನಗೆ ಇಷ್ಟ ಇಲ್ಲ ಕಳ. ಅದ್ರ ಪುಟ್ಟಮ್ಮಿ ಸರ ತಕ್ಬಿಟ್ಟು ಹೊಡೋದು ಮನೆ ಬಾಗಿಲು ಬರ್ತೈತೆ ದಾರಿ. ಅಲ್ಲ ನೀನು ನೆಂಡ್ರೆ ನೀನು ತಾಳಿ ಕಟ್ಟಕ್ಕೆ ಇವ ಮುನಕ್ಕೆ ಹಾಕ್ಬೇಕು. ಹಂಗೂ ಹಂಗೆ ಅನಿಸ್ತೈತೆ. ಅದ್ರ ಪುಟ್ಟಮ್ಮಿ ಒಪ್ತಿಲ್ವಲ್ಲ. ಸರಿ ಆಯಿತು, ಹೋಗಿ ನೇರವಾಗಿ ಎಲ್ಲ ವಿಷಯ ಹೇಳು. ಒಪ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ 4 ಬಿಟ್ಟು ಒಪ್ಕೊಂಡು ಏನಾರ ಮಾಡಿದ್ರೆ ಆಗ ಕಲ್ಯಾಣ ಒಪ್ಕೊಂಡು ಅದಕ್ಕೆ ಬಿಡಕ್ಕಿಲ್ಲ ಇವಳು. ಆದ್ರೂ ಮಾಡಲೇಬೇಕು. ಇಲ್ಲ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.